ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಲಾಸ್ಟ್ ವೀಕಲ್ಲಿ ಶೂಟ್ ಮಾಡ್ಕೊಂಡಿರೋ ವೀಡಿಯೋಸು. ಸ್ಯಾಟರ್ಡೇ, ಸಂಡೇ ಮತ್ತು ಮಂಡೆಯ ವೀಡಿಯೋಸ್ ಆಗಿರುತ್ತೆ. ರಿಯಾ ಟೆಸ್ಟ್ ಮುಗ್ದಿತ್ತು ಮತ್ತು ಒಂದು 4 ಡೇಸ್ ಕ್ರಿಸ್ಮಸ್ ಹಾಲಿಡೇಸ್ ಕೊಟ್ಟಿದ್ದರು ಸ್ಕೂಲಲ್ಲಿ. ಹಾಗಾಗಿ ಗದಗ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಟಿಕೆಟ್ಸ್ ಎಲ್ಲ ಬುಕ್ ಮಾಡಿದ್ವಿ ಆಲ್ರೆಡಿ. ಹೊರಡೋಕ್ಕಿಂತ ಮುಂಚೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಅವಲಕ್ಕಿ ಮಾಡಿಟ್ಟು ಹೋಗೋಣ, ಚಟ್ನಿ ಪುಡಿ ಮಾಡಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಈ ಅವಲಕ್ಕಿ ರೆಸಿಪಿ ಆಲ್ರೆಡಿ ಒಂದು ಸತಿ ನಾನು ಅಪ್ಡೇಟ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸತಿ ಚೆಕ್ ಮಾಡ್ಬೋದು. ನಾನು ಯಾವಾಗಲೂ ಗದಗ ಹೊರಟ್ರೆ ನನ್ನ ಹಸ್ಬೆಂಡ್ಗೆ ತಿನ್ನೋಕ್ಕೆ ಸ್ನ್ಯಾಕ್ಸ್ ಅಂತ ಏನಾದರೂ ಮಾಡಿಟ್ಟು ಹೋಗಿರ್ತೀನಿ. ಪಾಪ ಅವರಿಗೆ ಅಡುಗೆ ಮಾಡೋಕ್ಕೆ ನಾವಿರೋದಿಲ್ಲ ಅಲ್ವಾ, ಬೇಜಾರಾಗುತ್ತೆ ಮಾಡ್ಕೊಳ್ಳೋಕ್ಕೆ ಅಂತ ಏನಾದರೂ ಈ ಥರ ಈವ್ನಿಂಗ್ ತಿನ್ನೋಕ್ಕೆ ಸ್ನ್ಯಾಕ್ಸ್ ಮಾಡಿಟ್ಟಿರ್ತೀನಿ. ಇದ್ರ ಜೊತೆಗೆ ಕೊಬ್ಬರಿ ಪುಡಿ ಮಾಡಿಟ್ಟಿದ್ದೆ, ಅಂದರೆ ಒಣ ಕೊಬ್ಬರಿ ಬರುತ್ತಲ್ವ, ಅದರಲ್ಲಿ ಚಟ್ನಿ ಮಾಡಿಟ್ಟಿದ್ದೆ. ಈಗ ಹೆಂಗೆ ಶೇಂಗಾ ಚಟ್ನಿ ಅದೆಲ್ಲ ಮಾಡ್ಕೋತೀವಿ, ಅದೇ ಥರ ಕೊಬ್ಬರಿ ಚಟ್ನಿ ಮಾಡಿದ್ದೀನಿ. ಅದ್ರ ರೆಸಿಪಿನ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಅರ್ಜೆಂಟಲ್ಲಿ. ನೆಕ್ಸ್ಟ್ ಟೈಮ್ ಮಾಡಿದಾಗ ಡೆಫಿನೆಟ್ಲಿ ಅದನ್ನ ತೋರಿಸ್ತೀನಿ. ಮತ್ತು ಪಾಪ ಈವ್ನಿಂಗ್ಸ್ ಆಫೀಸಿಂದ ಬಂದಿರ್ತಾರೆ, ಒಮ್ಮೊಮ್ಮೆ ಬೇಜಾರಾಗಿರುತ್ತೆ, ಹಸುವಾಗಿರುತ್ತೆ, ಅವಾಗ ಏನು ಇರೋದಿಲ್ಲ, ನಾವು ಇರೋದಿಲ್ಲ ಮಾಡಿಕೊಡೋಕ್ಕೆ ಅಲ್ವಾ. ಅದಕ್ಕೆ ಈ ಥರ ಏನಾದರೂ ಮಾಡಿಟ್ಟಿರ್ತೀನಿ. ಒಂದು ಹೊರಗಡೆ ಏನು ತಿನ್ನೋದು ಬೇಡ ಅಂತ. ಅದಾದಮೇಲೆ ಸ್ವಲ್ಪ ಪಾತ್ರೆಗಳಿತ್ತು, ಅದನ್ನೆಲ್ಲ ತೊಳ್ಕೊಂಡು ಕಿಚನ್ ಕ್ಲೀನ್ ಮಾಡಿಕೊಂಡೆ. ಬ್ಯಾಗೇನು ಪ್ಯಾಕ್ ಮಾಡ್ಕೊಂಡಿರಲಿಲ್ಲ, ಅದಕ್ಕೆ ಬ್ಯಾಗ್ ಪ್ಯಾಕ್ ಮಾಡೋಣ ಅಂತ ಬಂದೆ. ಮಮ್ಮಿ ಹೇಳಿದರು ಗದಗಲೇ ತುಂಬ ಚಳಿ ಇದೆ ಅಂತ. ಸ್ವಲ್ಪ ಈ ಸತಿ ಬೆಚ್ಚಗಿರೋ ಡ್ರೆಸ್ನೆಲ್ಲ ತೊಗೊಂಡು ಹೋಗೋಣ ಅಂತ ಡ್ರೆಸ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಲಾಸ್ಟ್ ಟೈಮ್ ವೈಶು ಬಂದಾಗ ಅವಳು ಡ್ರೆಸ್ಸು ಇಲ್ಲೇ ಬಿಟ್ಟು ಹೋಗಿದ್ಲು. ಮಮ್ಮಿ ಕೂಡ ಸ್ಯಾರಿ ಇಲ್ಲೇ ಬಿಟ್ಟು ಹೋಗಿದ್ರು. ಅವ್ರ ಬಟ್ಟೆಗಳನ್ನು ಎತ್ತಿಟ್ಕೊಂಡೆ. ನಮ್ಮ ಬಸ್ಸಿತ್ತು ರಾತ್ರಿ 11:10ಕ್ಕೆ. ಇವಳು ನೋಡಿ ಅಲ್ಲಿವರೆಗೂ ಆಟ ಆಡ್ಕೊತಿದ್ದಾಳೆ. ತನ್ನ ಟೆಡಿ ಬೇರ್ಗೆ ಅವರ ಪಪ್ಪನ ಟೀ ಶರ್ಟ್ ಎಲ್ಲ ಹಾಕಿ ಆಟ ಆಡ್ತಾಯಿದ್ಲು. ನಾವು ಹೊರಟ್ವಿ. ಈಗ ರೆಡಿಯಾಗಿ ಹೊರಟ್ವಿ. ರಿಯಾ ಅಂತೂ ಖುಷಿಯಾಗಿ ರೆಡಿಯಾಗಿರ್ತಾಳೆ ಗದಗ ಹೋಗೋದಂದ ತಕ್ಷಣ. ನಾವು 11 ಹಂಗೆ ಮನೆ ಬಿಟ್ವಿ. ನಮ್ಮದು ಬಸ್ ತುಂಬ ಲೇಟಾಗಿ ಹೋಗಿತ್ತು ಈ ಸತಿ. 11:30 ಆಗಿತ್ತು ಬಸ್ ಬರೋಷ್ಟರಲ್ಲಿ. ನೋಡಿ ಬೈಪಾಸಲ್ಲಿ ಎಷ್ಟು ಫ್ರೀ ಇದೆ ಇವತ್ತು ರೋಡ್ ಅಂದರೆ. ಇಲ್ಲಾಂದರೆ ಯಾವಾಗ ನೋಡಿದ್ರೂ ಗಿಜಿಗೂಡ್ತಾ ಇರುತ್ತೆ ರೋಡು. ಇವಾಗ ಬಸ್ ಆದಮೇಲೆ ಇದು ಯಲ್ಲಾಪುರ ಅನಿಸುತ್ತೆ. ಫುಲ್ಲು ಮಂಜು. ನಾನು ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡಬೇಕಂತ ತುಂಬ ಆಸೆ ಆಗಿತ್ತು. ಹಾಗಾಗಿ ನಾನು ಮಲ್ಕೊಂಡೇ ಇರಲಿಲ್ಲ, ನೋಡೋಣ ಅಂತ ಎದ್ದೇ ಕೂತಿದ್ದೆ. ಇದು ಹುಬ್ಳಿ ಬಂತು ಅಷ್ಟರಲ್ಲಿ. ನಮ್ಮ ಬಸ್ ಈ ಸತಿ 1.5 ಗಂಟೆ ಲೇಟ್ ಆಗಿಬಿಟ್ಟಿತ್ತು. ಮತ್ತು ಗದಗ ಬಂದು ರೀಚ್ ಆಗೋಷ್ಟರಲ್ಲಿ ಅಣ್ಣ ಬಂದು ವೇಟ್ ಮಾಡ್ತಾಯಿದ್ರು. ಮತ್ತು ಮನೆಗೆ ಕರ್ಕೊಂಡು ಬಂದರು. ನೋಡಿ ಗದಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬೆಳಗ್ಗೆ. ನನ್ನ ಫೇವ್ರೆಟ್ ಪ್ಲೇಸ್ ಗದಗ ಅಂತ. ಅದಾದಮೇಲೆ ನೋಡಿ ನಮ್ಮ ಚಿಟ್ಮಿ ಎಷ್ಟು ಹ್ಯಾಪಿಯಾಗಿದ್ದಾಳೆ ನಾವು ಬಂದಿದ್ದು ನೋಡಿ. ಸೊ ಅದ್ರ ನೆಕ್ಸ್ಟ್ ಡೇ ಏನಿತ್ತು ಸಂಡೇ ಅಂತಂದರೆ, ನಾವು ಬೋರ್ ಹಾಕಿಸ್ತಾ ಇದ್ವಿ. ನಮ್ಮ ಅಪ್ಪ ಅಮ್ಮನ ತುಂಬ ದಿನದ ಕನಸಿದು ಮನೆ ಹಾಕಿಸ್ಬೇಕು ಅಂತ. 3 ಮಕ್ಕಳ ಮದುವೆ ಮಾಡಿ ಅವ್ರು ಬಾಣಂತನ ಮಾಡಿ ಎಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ಪಾಪ ಅವ್ರಿಗೆ ಆಗಿರಲಿಲ್ಲ ಮನೆ ಹಾಕ್ಸೋಕ್ಕೆ. ಸೊ ಇವಾಗ ಬೋರ್ ಹಾಕ್ಸ್ತಾ ಇದ್ದಾರೆ. ಇವಾಗಾದರೂ ಹಾಕ್ಸೋಣ ಅಂಥೇಳಿ ಪಾಪ. ಅದಾದಮೇಲೆ ಸ್ವಲ್ಪ ಮಾರ್ಕೆಟ್ಗೆ ಹೋಗಿದ್ವಿ. ಆನ್ ದ ವೇ ಇದೆಲ್ಲ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಬೈಕಿಗಳಿತ್ತು. ಮಮ್ಮಿ ಅದನ್ನೆಲ್ಲ ತಿನ್ನಿಸಿ ಮನೆಗೆ ಕರ್ಕೊಂಡು ಬರ್ತಾಯಿದ್ರು. ಶಾಪಿಂಗ್ ಇತ್ತು, ನೆಕ್ಸ್ಟ್ ಡೇ ಫಂಕ್ಷನ್ ಇತ್ತು. ನಾವೆಲ್ಲ ನೆಕ್ಸ್ಟ್ ಡೇ ಎಲ್ಲಿ ಹೊರಟಿದ್ವಿ ಅಂತ ನೋಡಿದ್ರೆ ಧಾರವಾಡ ಹೊರಟಿದ್ವಿ. ರಿಯಾ ಅವ್ರ ತಂಗಿನ ಮೀಟ್ ಮಾಡ್ತೀನಿ ಅಂತ ತುಂಬ ಖುಷಿಯಾಗಿ ಹೊರಟಿದ್ದಾಳೆ ನೋಡಿ. ಮನೆ ಮುಟ್ಟಿದ್ವಿ. ನೋಡಿ ಹೆಂಗೆ ಆಡ್ಕೋತಾ ಇದ್ದಾರೆ. ಏನೋ ಒಂದು ವರ್ಷದಿಂದ ಪಾಪ ಮೀಟ್ ಆಗೇ ಇಲ್ಲ ಅನ್ನೋ ಥರ ಫೀಲ್ ಮಾಡ್ಕೋತಾ ಇದ್ದಾರೆ. ಇದೇನು ಫಂಕ್ಷನ್ ಅಂತಂದರೆ ನಾರಿದಟ್ಟಿ ಫಂಕ್ಷನ್ನು, ವೈಶುಂದು. ನೋಡಿ ನಾನು ನನ್ನ ತಂಗಿ ಸೇರಿ ವೈಶುಗೆ ರೆಡಿ ಮಾಡಿದ್ವಿ. ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿದ್ವಿ. ನೋಡಿ ಎಷ್ಟು ಪ್ರಿಟಿಯಾಗಿ ಕಾಣ್ತಾ ಇದ್ದಾಳೆ, ಮುದ್ದು ಗೌರಿ ಥರ. ವೈಶು ಹೇಗೆ ಕಾಣ್ತಾ ಇದ್ದಾಳೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ವೈಶು ಫೋಟೋಸು ವಿಡಿಯೋಸ್ ಎಷ್ಟು ಸರ್ತಿ ನೋಡಿದರೂ ಬೇಜಾರೇ ಬರ್ತಾ ಇರಲಿಲ್ಲ. ನೋಡಿ ನಮ್ಮ ಮಮ್ಮಿನೇ ಬೈದು ಸಾಕು ಬಿಡಮ್ಮ ಎಷ್ಟು ನೋಡ್ತೀಯಾ ಅಂತ ಬೈಯೋ ಲೆವೆಲಿಗೆ ನೋಡಿದ್ದೆ. ಅಷ್ಟು ಮುದ್ದಾಗಿ ಕಾಣ್ತಿದ್ದಾಳೆ ನನ್ನ ಮಗಳು. ಎಲ್ಲ ಫಂಕ್ಷನ್ ಎಲ್ಲ ಮುಗಿಸಿ ಮನೆಗೆ ಹೊರಟ್ವಿ, ಅಂದರೆ ಗದಗ ಹೊರಟ್ವಿ. ಮನೆ ಮುಟ್ಟೋಷ್ಟರಲ್ಲಿ 9 o'clock ಆಗಿತ್ತು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ನನ್ನ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.